ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. PUC ಮುಗೀತು. ಆಮೇಲೆ ಬಹುತೇಕ ವಿದ್ಯಾರ್ಥಿಗಳು CET ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಅಂತಾನೆ ಸೈಬರ್ ಸೆಂಟರ್ಗಳಿಗೆ ಡಿಪೆಂಡ್ ಆಗಿರ್ತಾರೆ. ಒಂದು ವೇಳೆ CET ಅರ್ಜಿ ಫಿಲ್ ಮಾಡೋದು ಏನಾದರೂ ತಪ್ಪಾದರೆ ಅದನ್ನ ಸರಿಪಡಿಸೋಕೆ ಸಾಕಷ್ಟು ಬಾರಿ ಸೈಬರ್ ಸೆಂಟರ್ಗೆ ಹೋಗಬೇಕಾಗತ್ತೆ. ಹೀಗಾಗಿ ಇನ್ನು ಮುಂದೆ ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ನಲ್ಲೇ ಎಲ್ಲವೂ ಆಪರೇಟ್ ಮಾಡಬಹುದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನುವಂಥ ಕಾರಣಕ್ಕೆ ಕಾಲೇಜು ಪೋರ್ಟಲ್ ಹಾಗೂ KEA ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಮಾಡಿದೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಂತಾಗಿದೆ. ಇಷ್ಟೇ ಅಲ್ಲ, ಕರ್ನಾಟಕ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳ ನೈಜತೆ ಪತ್ತೆ ಹಚ್ಚೋದಕ್ಕೆ KEA ಅಭಿವೃದ್ಧಿಪಡಿಸಿರುವಂತಹ ಅಪ್ಲಿಕೇಶನ್ ಕೀ ರೋಲ್ ಪ್ಲೇ ಮಾಡ್ತಿದೆ. ಇದು ಅಭ್ಯರ್ಥಿಗಳ ಫೇಸ್ ರೆಕಗ್ನೈಸ್ ಮಾಡುತ್ತೆ. UGCET ವಿಚಾರದಲ್ಲಿ ವಿದ್ಯಾರ್ಥಿ ಸ್ನೇಹಿ ಕ್ರಮಗಳನ್ನು ಕೈಗೊಳ್ಳೋದ್ರಲ್ಲಿ KEA ಯಾವಾಗಲೂ ಕೂಡ ಫಸ್ಟ್ ಇರುತ್ತೆ. ಇತ್ತೀಚೆಗೆ ತಾಂತ್ರಿಕವಾಗಿ ನಕಲು ಮಾಡುವಂತಹ ಕೇಸ್ಗಳು ಹೆಚ್ಚಾಗ್ತಿರೋದ್ರಿಂದಾಗಿ KEA ತನ್ನದೇ ಆದಂತಹ ಅಪ್ಲಿಕೇಶನ್ ಡೆವಲಪ್ ಮಾಡಿದೆ. ಯಾವುದೇ ಪರೀಕ್ಷೆಯಲ್ಲಿ ಅಕ್ರಮ ನಡೆಸುವಂತಹ ಕಳ್ಳರು ಇದ್ದೇ ಇರ್ತಾರೆ. ಈ ಕಾರಣದಿಂದಾಗಿ ಅಭ್ಯರ್ಥಿಗಳ ಫೇಸ್ ರೆಕಗ್ನೈಸ್ ಮಾಡೋದು ಬಹಳ ಅಗತ್ಯ. ಇದು ಅಭ್ಯರ್ಥಿ ಯಾರೆಂದು ಕೂಡ ಕ್ಲಾರಿಫೈ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಈ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಆಗಿದೆ. ಅಪ್ಲಿಕೇಶನ್ ಅಲ್ಲಿ ವಿದ್ಯಾರ್ಥಿ ಮುಖ ಸ್ಕ್ಯಾನ್ ಮಾಡ್ತಿದ್ದಂತೆ ರಿಜಿಸ್ಟ್ರೇಷನ್ ವೇಳೆ ದಾಖಲಾಗಿರುವಂತಹ ಫೋಟೋ ಹಾಗೂ ನೋಂದಣಿ ಸಂಖ್ಯೆ ತೋರಿಸುತ್ತೆ. ಒಂದು ವೇಳೆ ಅಭ್ಯರ್ಥಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳದಿದ್ರೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಇದರಿಂದ ಯಾವುದೇ ನಕಲು ವಿದ್ಯಾರ್ಥಿ ಪರೀಕ್ಷಾ ಕೇಂದ್ರ ಪ್ರವೇಶವನ್ನ ಮಾಡೋದಕ್ಕೆ ಸಾಧ್ಯವೇ ಇರೋದಿಲ್ಲ. ಜೊತೆಗೆ ವಿದ್ಯಾರ್ಥಿಗಳು ಇನ್ನು ಮುಂದೆ ಮೊಬೈಲ್ನಲ್ಲೇ ಪ್ರವೇಶಾತಿ ಕೌನ್ಸಿಲಿಂಗ್ ಸೇರ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಬಹುದಾಗಿದೆ. ಪರೀಕ್ಷಾ ಪ್ರಕ್ರಿಯೆಗಳನ್ನ ಸುಗಮಗೊಳಿಸುವುದಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ದೃಷ್ಟಿಯಿಂದಾಗಿ ಆಧುನಿಕ ತಂತ್ರಜ್ಞಾನ ಅಳವಡಿಕೆ ಮಾಡಲಾಗಿದೆ ಅಂತ ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಕೇಳಬಹುದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೊಬೈಲ್ ಅಪ್ಲಿಕೇಶನ್ ಇಂದ ಆಗುವಂತಹ ಅನುಕೂಲಗಳಾದ್ರೂ ಕೂಡ ಏನು ಅಂತ ನೋಡೋದಾದ್ರೆ, KEA ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ಸರಿಯಾದಂತಹ ಸಮಯಕ್ಕೆ ಖಚಿತವಾದಂತಹ ಮಾಹಿತಿ ಸಿಗತ್ತೆ. ಇದರಿಂದ ಅನಗತ್ಯ ಗೊಂದಲಕ್ಕೆ ತೆರೆ ಬೀಳುತ್ತೆ. ಮಧ್ಯವರ್ತಿಗಳ ಹಾವಳಿ ಕೂಡ ತಪ್ಪೋಗುತ್ತೆ. ಅಭ್ಯರ್ಥಿಗಳಿಗೆ ಯಾವ ಕಾಲೇಜು ಚೂಸ್ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. ಈ ಕುರಿತಾದಂತಹ ಸಂಪೂರ್ಣ ಮಾಹಿತಿ ಕಾಲೇಜು ಪೋರ್ಟಲ್ನಲ್ಲೇ ಸಿಗುತ್ತೆ. ಇದನ್ನ ಕಾಲೇಜಿನವರೇ ಅಪ್ಲೋಡ್ ಮಾಡಲು ಅವಕಾಶ ಕೂಡ ಕೊಡಲಾಗಿದೆ. ಕಾಲೇಜುಗಳಲ್ಲಿನ ಮೂಲ ಸೌಲಭ್ಯ, ಶೈಕ್ಷಣಿಕ ವಾತಾವರಣ, ಪ್ರಯೋಗಾಲಯ, ಗ್ರಂಥಾಲಯ, ಹಾಸ್ಟೆಲ್, ಫೀಸ್, ಅತಿಥಿ ಉಪನ್ಯಾಸಕರು ಸೇರ್ಕೊಂಡು ಕಾಯಂ ಸಿಬ್ಬಂದಿ ಮಾಹಿತಿ ಇತ್ಯಾದಿ ಕೂಡ ಪೂರ್ಣವಾಗಿ ವಿವರಗಳು ಕೂಡ ಸಿಗ್ತಾ ಇದೆ. ಎಷ್ಟೋ ಮಂದಿ ಕಾಲೇಜಿನ ಮಾಹಿತಿ ಇಲ್ಲದೆ ಸೀಟ್ ಸಿಕ್ಕಿದ ಮೇಲೆ ಅಯ್ಯೋ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಬೇರೆ ಕಡೆ ಸೀಟ್ ಕೊಡಿ ಅಂತ ಅನ್ನೋದು ಇಟ್ಸ್ ಕಾಮನ್. ಹೀಗಾಗಿ ಈ ರೀತಿಯ ಸಮಸ್ಯೆ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅನ್ನು ಮಾಡಲಾಗಿದೆ. ನಿಗದಿಗಿಂತಲೂ ಹೆಚ್ಚು ಶುಲ್ಕವನ್ನ ವಸೂಲಿ ಮಾಡುವಂತಹ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ದೂರು ದಾಖಲಿಸುವುದಕ್ಕೂ ಕೂಡ ಇದೇ ಪೋರ್ಟಲ್ನಲ್ಲಿ ಲಿಂಕ್ ನೀಡುವಂತಹ ಉದ್ದೇಶ ಕೂಡ ಇದೆ. ನೀವು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ನೇರವಾಗಿ ಶುಲ್ಕ ನಿಯಂತ್ರಣ ಸಮಿತಿಗೆ ದೂರು ಹೋಗುವಂತಹ ಹಾಗೆ ಮಾಡಲಾಗುತ್ತೆ. ವೆಬ್ಸೈಟ್ ನಲ್ಲಿರುವಂತಹ ಎಲ್ಲಾ ಮಾಹಿತಿ ಈ ಅಪ್ಲಿಕೇಶನ್ ನಲ್ಲೇ ಸಿಗ್ತಾ ಇದೆ. ಅಪ್ಲಿಕೇಶನ್ ಮೂಲಕವೇ ಅರ್ಜಿ ಹಾಕೋದು, ಆಪ್ಷನ್ ದಾಖಲಿಸೋದು, ಜೊತೆಗೆ ಚಾಯ್ಸ್, ಶುಲ್ಕ ಪಾವತಿ ಸೇರಿಕೊಂಡು ಎಲ್ಲ ಪ್ರಕ್ರಿಯೆಗಳನ್ನ ಮಾಡಬಹುದು. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡವರಿಗೆ ಕಾಲಕಾಲಕ್ಕೆ ಅಲರ್ಟ್ ಸಂದೇಶ ಕೂಡ ರವಾನೆ ಆಗುತ್ತೆ ಈ ಒಂದು ವೆಬ್ಸೈಟ್ ನಿಂದ. ಹಾಗೆ AI ತಂತ್ರಜ್ಞಾನ ನೆರವಿನಿಂದಾಗಿ ಚಾಟ್ ಬಾಟ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಅಭ್ಯರ್ಥಿಗಳು ತಮ್ಮ ಪ್ರಶ್ನೆ, ಅನುಮಾನಗಳಿಗೆ ನೇರವಾಗಿ ಉತ್ತರ ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಪ್ರಾಯೋಗಿಕವಾಗಿ ಆರಂಭಿಸಿದಂತಹ ಈ ಅಪ್ಲಿಕೇಶನ್ ಅನ್ನ ಇದುವರೆಗೂ 2 ಲಕ್ಷಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಿಕೊಂಡು ತಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಂಡಿದ್ದಾರೆ. KEA ಪ್ರಕಟಿಸುವಂತಹ ಎಲ್ಲ ಮಾಹಿತಿಯನ್ನ ಚಾಟ್ ಬಾಟ್ ವ್ಯವಸ್ಥೆಗೆ ಅಪ್ಲೋಡ್ ಮಾಡಲಾಗುತ್ತೆ. ಅಭ್ಯರ್ಥಿಗಳು ತಾವು ಏನನ್ನ ಕೇಳಬೇಕು ಅದನ್ನ ಟೈಪ್ ಮಾಡಿದ್ರೆ ಅಪ್ಲೋಡ್ ಮಾಡಿರುವಂತಹ ಸಮಯದಲ್ಲಿ ಮಾಹಿತಿಯನ್ನು ಆಧರಿಸಿ ಚಾಟ್ ಬಾಟ್ ಉತ್ತರವನ್ನ ಕೊಡುತ್ತೆ. ಇದರಿಂದಾಗಿ ಮಾಹಿತಿಗೋಸ್ಕರ KEA ಕಚೇರಿಗೆ ಖುದ್ದು ಬರೋದಾಗ್ಲಿ ಅಥವಾ ಇತರ ಕಚೇರಿಗಳಿಗೆ ಅಲಿಯುವುದಾಗಲೂ ಕೂಡ ತಪ್ಪೋಗುತ್ತೆ. ಕುಳಿತಲ್ಲೇ ಮಾಹಿತಿ ಪಡೆಯುವುದಕ್ಕೂ ಕೂಡ ನೆರವಾಗುತ್ತೆ. ಸದ್ಯ ಈ ಹೊಸ ವ್ಯವಸ್ಥೆ ಕೇವಲ ಇಂಗ್ಲಿಷ್ನಲ್ಲಿ ಮಾತ್ರ ಇದೆ. ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿಯೂ ಕೂಡ ಮಾಹಿತಿ ಸಿಗುವಂತ ಹಾಗೆ ಮಾಡಲಾಗುತ್ತೆ ಅಂತ ತಿಳಿದುಬಂದಿದೆ. ಹೀಗಾಗಿ ಕೂಡಲೇ ವಿದ್ಯಾರ್ಥಿಗಳು ಈ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ತಮಗೆ ಬೇಕಾದಂತಹ ಮಾಹಿತಿಯನ್ನ ಪಡೆದುಕೊಳ್ಳಬಹುದಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಫಸ್ಟ್ ಎಜುಕೇಷನ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.